ನಮಸ್ತೆ ಬಂಧುಗಳೇ. ಕಳೆದ ಕೆಲವು ತಿಂಗಳುಗಳಿಂದ ಒಬ್ಬರು ಫೋನ್ ಮಾಡಿ, ಸರ್ ನನಗೆ ಥೈರಾಯ್ಡ್ ಸಮಸ್ಯೆ ಇದೆ, ತೂಕ ಕೂಡ ಜಾಸ್ತಿ ಆಗ್ತಾ ಇದ್ದೀನಿ, ಏನು ಮಾಡಿದ್ರು ತೂಕ ಕಡಿಮೆ ಆಗ್ತಾ ಇಲ್ಲ, ಈಗ ಸದ್ಯ 100 mcg ಥೈರೋನಾಮ್ ಮಾತ್ರೆ ತಗೊಳ್ತಾ ಇದ್ದೀನಿ, ಡಾಕ್ಟ್ರು ತೂಕ ಕಡಿಮೆ ಮಾಡ್ಕೊ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಥೈರಾಯ್ಡ್ ಕೂಡ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಸರ್, ಮೊದಲು ಕಡಿಮೆ ಡೋಸೇಜ್ ಕೊಡ್ತಾ ಇದ್ರು, ಈಗ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ. ನಾನು ಅದಕ್ಕೆ ಅವ್ರಿಗೆ ಮೊದಲು ನೀಡಿದಂಥ ಸಲಹೆ, ಫಸ್ಟ್ ನೀವು ಯೋಗ ತರಗತಿಯನ್ನು ಅಟೆಂಡ್ ಮಾಡಿ, ಅದ್ರ ಜೊತೆಗೆ ನಾನು ಹೇಳುವಂಥ ಕೆಲವು ಮುದ್ರೆಗಳನ್ನು, ಉಪಯುಕ್ತ ಮುದ್ರೆಗಳನ್ನು, ಮನೆಮದ್ದುಗಳನ್ನು ಮಾಡ್ಕೊಳ್ಳಿ ಅಂತ. ಅವರು ಅದಕ್ಕೆ ಒಪ್ಪಿ ನಮ್ಮ ಆನ್ಲೈನ್ ತರಗತಿಯಲ್ಲಿ ಜಾಯ್ನ್ ಆದರು. ತದನಂತರ ಕೆಲವೊಂದು ಮುದ್ರೆ ಮತ್ತು ಮನೆಮದ್ದುಗಳನ್ನು ತಿಳಿಸ್ಕೊಟ್ಟೆ. ಒಂದು 3 ತಿಂಗಳು ಬಿಟ್ಟು ಮತ್ತೆ ಫೋನ್ ಮಾಡಿದ್ರು, ಸರ್ ಇವತ್ತು ಆಸ್ಪತ್ರೆಗೆ ಹೋಗಿದ್ದೆ, ಥೈರಾಯ್ಡ್ ಟೆಸ್ಟ್ ಮಾಡಿಸ್ದೆ, ತುಂಬ ಕಡಿಮೆ ಆಗಿದೆ, ಮತ್ತು ಡಾಕ್ಟ್ರು 50 mcg ಮಾತ್ರೆ ತಗೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾದರೆ ಅದಕ್ಕೆ ಉಪಯುಕ್ತವಾದಂಥ ಮುದ್ರೆ ಯಾವುದು ಮತ್ತು ಮನೆಮದ್ದು ಏನು ಅಂತ ಇವತ್ತು ನಾನು ನಿಮಗೂ ಕೂಡ ತಿಳಿಸ್ಕೊಡ್ಲಿದ್ದೇನೆ. ಶಂಖ ಮುದ್ರೆ, ಇದು ವಿಶೇಷವಾಗಿ ಥೈರಾಯ್ಡ್ ಗ್ಲ್ಯಾಂಡ್ಸನ್ನು ಸ್ಟಿಮ್ಯುಲೇಟ್ ಮಾಡಿ ನಿಮ್ಮ ಥೈರಾಯ್ಡ್ ಇಂಬ್ಯಾಲೆನ್ಸನ್ನು ಸರಿಪಡಿಸಲಿಕ್ಕೆ ಸಹಕಾರಿಯಾಗುವಂತಹ ಮುದ್ರೆ ಶಂಖ ಮುದ್ರೆ. ಸೊ ಮಾಡುವಂತಹ ವಿಧಾನ ನೋಡಿ, ನಿಮ್ಮ ಹಸ್ತದ ನಡುವೆ ನಿಮ್ಮ ಹೆಬ್ಬೆರಳನ್ನು ಇಟ್ಟು ಉಳಿದಂಥ ಬೆರಳುಗಳಿಂದ ಹೆಬ್ಬೆರಳನ್ನು ಹೊತ್ತಿ ಹಿಡಿಯಿರಿ. ಹೆಬ್ಬೆರಳನ್ನು ಹೊತ್ತಿ ಹಿಡಿದು ನಿಮ್ಮ ತೋರು ಬೆರಳು ಮತ್ತು ಹೆಬ್ಬೆರಳು, ಈಗ ನಾನು ಎಡಗೈಯಿಂದ ಮಾಡ್ತಾ ಇದ್ದೀನಿ, ಎಡಗೈ ಹಸ್ತದ ನಡುವೆ ಬಲ ಹೆಬ್ಬೆರಳನ್ನು ಇರಿಸ್ತಾ ಇದ್ದೀನಿ. ಬಲ ಹೆಬ್ಬೆರಳನ್ನು ಹಿಡಿಸಿ ಉಳಿದಂತಹ ಬೆರಳುಗಳಿಂದ ನನ್ನ ಹೆಬ್ಬೆರಳನ್ನು ಬಿಗಿ ಹಿಡಿತಾ ಇದ್ದೀನಿ. ಈಗ ಬಲಗೈ ತೋರು ಬೆರಳನ್ನು ಎಡಗೈ ಹೆಬ್ಬೆರಳಿನ ಜೊತೆಗೆ ಸೇರಿಸ್ತಾ ಇದ್ದೀನಿ. ಇದನ್ನು ಯಾವ ಕೈಯಿಂದ ಬೇಕಾದರೂ ಮಾಡ್ಬೋದು, ನಾವು ಬಲಗೈಯಿಂದನಾದರೂ ಮಾಡ್ಬೋದು ಅಥವಾ ಎಡಗೈಯಿಂದನಾದರೂ ಮಾಡ್ಬೋದು. ಸೊ ಇಳಿಸಿ ಹೀಗೆ ತೋರು ಬೆರಳು ಮತ್ತು ಹೆಬ್ಬೆರಳನ್ನು ಹೀಗೆ ಸ್ಪರ್ಶ ಮಾಡಬೇಕು. ಸೊ ಸ್ಪರ್ಶ ಮಾಡಿದಾಗ ನಿಮಗೆ ನೋಡಿ ಶಂಖದ ಆಕೃತಿ ನಿರ್ಮಾಣ ಆಗುತ್ತೆ. ಶಂಖಾಕೃತಿ, ನಮ್ಮ ಕೈಗಳಿಂದ ಶಂಖಾಕೃತಿ ನಿರ್ಮಾಣ ಆಗುತ್ತೆ, ಶಂಖ ಮುದ್ರೆ ಅಂತ ಕರಿತೀವಿ. ಸೊ ಹೀಗೆ ಮಾಡಿ ನಿಮ್ಮ ಎದೆಯ ಮುಂಭಾಗ ಇರಿಸ್ಕೊಂಡು ಇದನ್ನ ಸಮಸ್ಯೆ ಇರುವಂಥವರು, ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇರುವಂಥವರು ಒಂದು 45 ನಿಮಿಷ ದಿನದಲ್ಲಿ 3 ಬಾರಿ ನೀವು ಇದನ್ನು ಎಲ್ಲಿ ಕುಳಿತಿರುವಾಗ, ಟಿ ವಿ ನೋಡುವಾಗ, ಯಾವಾಗ ಬೇಕಾದರೂ ಮಾಡ್ಬೋದು. ಸುಮ್ಮನೆ ನೀವು ಯಾವುದೋ ಸಂದರ್ಭದಲ್ಲಿ ಯಾರ ಜೊತೆ ಮಾತಾಡ್ಕೊಂಡು ಕುಳಿತಿರ್ಬೇಕಾದ್ರೆ ಈ ಮುದ್ರೆ ಹಾಕೊಂಡು ನಿಮ್ಮ ಪಾಡಿಗೆ ನೀವು ಮಾತಾಡ್ಕೊಂಡು ಕುಳಿತ್ಕೋಬೋದು, ಅಡ್ಡಿ ಇಲ್ಲ. ಆದರೆ ಹೆಚ್ಚಿನ ಪ್ರಯೋಜನ ಆಗಬೇಕು ಅಂದರೆ ಸ್ವಲ್ಪ ಗಮನವಿಟ್ಟು ಉಸಿರಾಟದ ಮೇಲೆ ಯಾವುದಾದ್ರೂ ನಿಮ್ಮ ಇಷ್ಟ ದೇವರ ಮಂತ್ರ ಜಪವನ್ನು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಪ್ರಯೋಜನ ಆಗುತ್ತೆ. ಅದು ಸಾಧ್ಯ ಆಗಲಿಲ್ಲ ಅಂದರೂ ಕೂಡ ಸುಮ್ಮನೆ ಕುಳಿತಲ್ಲೇ ಮಾಡ್ಬೋದು. ಇದ್ರ ಜೊತೆಗೆ ಬಂಧುಗಳೇ, ಸೆಗಣಿಯ ಬೆರಣಿ, ಹಸುವಿನ ಸಗಣಿಯ ಬೆರಣಿಯನ್ನು ಸುಟ್ಟು ಬೂದಿ ಮಾಡಿ ಅದನ್ನ ಬಿಸಿ ಮಾಡಿ, ಹೆಂಚಿನ ಮೇಲೆ ಬಿಸಿ ಮಾಡಿ, ಒಂದು ಕಾಟನ್ ಬಟ್ಟೆ ತಗೊಳ್ಳಿ. ಒಂದು ಕಾಟನ್ ಬಟ್ಟೆ ತಗೊಂಡು ಅದನ್ನು 4-5 ಫೋಲ್ಡ್ ಮಾಡಿ ಆ ಬಟ್ಟೆಗೆ ಆ ಬೂದಿಯನ್ನು ಹಾಕಿ ಬಟ್ಟೆಯನ್ನು ಮಡಿಕೆ ಮಾಡಿ ಆ ಬೂದಿಯ ಶಾಖ ನಿಮ್ಮ ಗಂಟಲಿನ ಭಾಗಕ್ಕೆ ತಾಗುವ ಹಾಗೆ ಹೀಗೆ ಆ ಬಟ್ಟೆಯನ್ನು ಸುತ್ತಿ ಬಿಡಿ, ಕಟ್ಟಿ. ಇದನ್ನ ಸತತವಾಗಿ 1 ತಿಂಗಳು ಯೋಗಾಸನ ಜೊತೆಗೆ ಶಂಖಮುದ್ರೆ ಜೊತೆಗೆ ಈ ಒಂದು ಸರಳ ಮನೆಮದ್ದನ್ನು 1 ತಿಂಗಳು ನಿರಂತರವಾಗಿ ಮಾಡ್ತಾ ಬನ್ನಿ. ಇದರಿಂದ ನಿಮ್ಮ ಥೈರಾಯ್ಡ್ ಸಮಸ್ಯೆ ಎಷ್ಟು ಗಣನೀಯವಾಗಿ ಕಡಿಮೆ ಆಗುತ್ತೆ, ಸುಧಾರಣೆ ಆಗುತ್ತೆ. ಮತ್ತು ತೂಕ ಕೂಡ ಕಡಿಮೆ ಆಗಲಿಕ್ಕೆ ನಾನು ಹೇಳುವಂತಹ ಕೆಲವೊಂದು ಆಹಾರದ ಬದಲಾವಣೆಗಳನ್ನು ಮಾಡಿಕೊಂಡ್ರೆ, ಯೋಗಾಭ್ಯಾಸವನ್ನು ನಿರಂತರವಾಗಿ ಮುಂದುವರಿಸ್ತಾ ಬಂದರೆ ಒಂದೇ ತಿಂಗಳಲ್ಲಿ 4-5 kg ತೂಕ ಕಡಿಮೆ ಆಗಿರೋರು ಕೂಡ ಇದ್ದಾರೆ. ಅದು ಥೈರಾಯ್ಡ್ ಸಮಸ್ಯೆ ಇರೋವಂಥವ್ರು. ಥೈರಾಯ್ಡ್ ಇರೋರು ತೂಕ ಕಡಿಮೆ ಆಗಲ್ಲ, ತೂಕ ಜಾಸ್ತಿನೇ ಆಗ್ತಾರೆ, ಈ ಥರ ಎಲ್ಲ ಸಾಕಷ್ಟು ಜನ ಹೇಳ್ತಾರೆ. ನಮ್ಮಲ್ಲಿ ಸಾಕಷ್ಟು ಜನ ಆ ಥರ
ತೂಕನೇ ಕಡಿಮೆ ಆಗೋಕ್ಕೆ ಆಗಲ್ಲ ಅಂತಿದ್ದವರು ಕೂಡ ಕೇವಲ ಆಹಾರ ಕ್ರಮದ ಬದಲಾವಣೆ ಮತ್ತು ನಿತ್ಯದ ಯೋಗಾಭ್ಯಾಸದಿಂದ ಬದಲಾಗಿರುವಂಥದ್ದು ಸಾಕಷ್ಟು ನಿದರ್ಶನಗಳಿದ್ದಾವೆ. ಸೊ ಹಾಗಾಗಿ ನಿಮ್ಮ ಒಂದು ಇಚ್ಛಾಶಕ್ತಿ ಮತ್ತು ಸ್ವಪ್ರಯತ್ನ ಇರಬೇಕು. ಸ್ವಲ್ಪ ಆಲಸ್ಯ ಸೋಂಬೇರಿತನ ಕಾಡುತ್ತೆ ಥೈರಾಯ್ಡ್ ಇರೋರಿಗೆ, ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಒಂದು ಸ್ವಲ್ಪ ಮನಸ್ಸು ಒಗ್ಗೋದಿಲ್ಲ. ಹಾಗಾಗಿ ನೀವು ಸ್ವ ಇಚ್ಛೆಯಿಂದ ಯೋಗಾಭ್ಯಾಸದಲ್ಲಿ ತೊಡಗಿಸ್ಕೊಳ್ಳಿ, ಬೆಳಗಿನ ಅವಧಿ ಬೇಗ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಮಾನಸಿಕವಾಗಿ ಸಮಾಧಾನವಾಗಿರಿ, ಉಪಯುಕ್ತವಾದಂತಹ ಕೆಲವೊಂದು ನಿಯಮಿತವಾದಂತಹ ಯೋಗಾಸನಗಳನ್ನು ಸೂಕ್ತ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿ, ಅದರೊಟ್ಟಿಗೆ ನಾನು ಹೀಗೆ ಹೇಳಿದಂತಹ ಶಂಖಮುದ್ರೆ ಮತ್ತು ಅದ್ರ ಜೊತೆಗೆ ಆ ಬೂದಿಯನ್ನು ಬಿಸಿ ಮಾಡಿ ನಿಮ್ಮ ಗಂಟಲಿಗೆ ಕಟ್ಟುವಂತಹ ಒಂದು ಪ್ರಕ್ರಿಯೆಯನ್ನು ನಿರಂತರವಾಗಿ ಮಾಡ್ತಾ ಬನ್ನಿ. ಇದರಿಂದ ನೀವು ಅಗಾಧವಾದಂತಹ ಉತ್ತಮ ಫಲಿತಾಂಶವನ್ನು ನಿಮ್ಮ ಥೈರಾಯ್ಡ್ ಸಂಬಂಧಿ ಸಮಸ್ಯೆಯಲ್ಲಿ ಕಂಡುಕೋಬೋದಾಗಿದೆ. ಸೊ ಈ ವಿಚಾರವನ್ನು ಇತರರಿಗೂ ಕೂಡ ವಿನಿಮಯ ಮಾಡಿ, ನೀವು ಸಮಸ್ಯೆ ಇರುವಂಥವ್ರು ನಿಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡು ಫಲಿತಾಂಶವನ್ನು ಕಂಡುಕೊಂಡು ಇತರರಿಗೂ ಕೂಡ ಹಂಚಿ. ಹೆಚ್ಚಿನ ಮಾಹಿತಿ ಮತ್ತು ಮಾರ್ಗದರ್ಶನಕ್ಕಾಗಿ ಕೆಳಗಡೆ ಸ್ಕ್ರಾಲ್ ಆಗ್ತಾ ಇರುವಂತಹ ನಂಬರ್ಗೆ ಕರೆಯನ್ನು ಮಾಡಿ ಮತ್ತು ಆನ್ಲೈನ್ ತರಗತಿಗಳಿಗಾಗೂ ಕೂಡ ಸಂಪರ್ಕಿಸಿ. ಧನ್ಯವಾದಗಳು.